ಇನ್ನು ಬಿಡದಿ ಟೌನ್ಶಿಪ್ ಜಟಾಪಟಿ ಮುಂದುವರಿತಾನೆ ಇದೆ. ಜೆಡಿಎಸ್ ಪಾದಯಾತ್ರೆಗೆ ಕೌಂಟರ್ ಕೊಟ್ಟಿದೆ ಕಾಂಗ್ರೆಸ್. ಪ್ರಾಯಶ್ಚಿತ್ತ ಯಾತ್ರೆಗೆ ಸ್ವಾಗತ ಅಂತ ಬ್ಯಾನರ್ ಹಾಕಿದೆ ಕಾಂಗ್ರೆಸ್. ಬೈರ್ಮಂಗ್ಲಾ ಕ್ರಾಸ್ನಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಬ್ಯಾನರ್ ಹಾಕಿದ್ದಾರೆ. ಪ್ರಾಯಶ್ಚಿತ್ತ ಯಾತ್ರೆಗೆ ಸ್ವಾಗತ ಅಂತ ಹೇಳಿ ಪಾದಯಾತ್ರೆಗೆ ಕೌಂಟರ್ ಕೊಡೋದಕ್ಕೆ ವ್ಯಂಗ್ಯದ ಬ್ಯಾನರ್ ಅನ್ನು ಅಳವಡಿಸಲಾಗಿದೆ. ಎಚ್ಡಿಕೆ ಬಿಎಸ್ವೈ ತಮ್ಮ ಪುತ್ರರ ಕೈ ಹಿಡಿದು ಪಾದಯಾತ್ರೆ ನಡೆಸುವಂತೆ ವ್ಯಂಗ್ಯ ಚಿತ್ರವನ್ನು ಹಾಕಲಾಗಿದೆ. ಟೌನ್ಶಿಪ್ ರೂವಾರಿ ಪ್ರಾಯಶ್ಚಿತ್ತ ಯಾತ್ರೆಗೆ ಸ್ವಾಗತ ಅಂತ ಬ್ಯಾನರ್ ಹಾಕಲಾಗಿದೆ. ಬಿಡದಿ ಟೌನ್ಶಿಪ್ ರೂವಾರಿಗಳಾದ ಬಿಜೆಪಿ ಮತ್ತು ಜೆಡಿಎಸ್ನವರ ಪ್ರಾಯಶ್ಚಿತ್ತ ಯಾತ್ರೆಗೆ ಹಾರ್ದಿಕ ಸ್ವಾಗತ ಅಂತ ಎಷ್ಟು ದೊಡ್ಡ ಬ್ಯಾನರ್ ಹಾಕಿದ್ದಾರೆ ನೋಡಿ. ಹೋಲ್ಡಿಂಗ್ ಅದು ಆಕ್ಚುಲಿ ಬ್ಯಾನರ್ಗಿಂತ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ದಾರೆ ಅದಕ್ಕೆ. ರಾಮನಗರ ಪ್ರತಿನಿಧಿ ಪ್ರವೀಣ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರವೀಣ್, ಬಿಡದಿ ಟೌನ್ಶಿಪ್ ಜಟಾಪಟಿ ಇನ್ನೂ ಕೂಡ ಹಾಗೆ ಮುಂದುವರಿತಾನೆ ಇದೆ. ಈ ಟೌನ್ಶಿಪ್ ಜಟಾಪಟಿಯಲ್ಲಿ ಜೆಡಿಎಸ್ ಏನ್ ಪಾದಯಾತ್ರೆ ಮಾಡಬೇಕು ಅಂತ ಅಂದ್ಕೊಂಡಿದೆ, ಅದಕ್ಕೆ ಈಗ ಕಾಂಗ್ರೆಸ್ ಕೌಂಟರ್ ಬ್ಯಾನರ್ ಅನ್ನ ಹಾಕಿದೆ. ಏನ್ ಹೇಳ್ತೀರಿ, ಏನ್ ನಡೀತಾ ಇದೆ ವಿಚಾರದಲ್ಲಿ? ಖಂಡಿತ ಸುಂದರ, ಬಿಡದಿ ಟೌನ್ಶಿಪ್ ನ ಜಟಾಪಟಿ ಮುಂದುವರಿತಾ ಇರುವಂತದ್ದು. ಒಂದ್ ಕಡೆ ದೋಸ್ತಿಯ ನಾಯಕರುಗಳು ಪಾದಯಾತ್ರೆ ಜೊತೆಗೆ ಬಿಡದಿ ಟೌನ್ಶಿಪ್ ವಿರುದ್ಧವಾಗಿ ಹೋರಾಟವನ್ನ ನಡೆಸ್ತಾ ಇರುವಂತದ್ದು ಮುಂದುವರೆದಿರುವಂತದ್ದು. ಇದೀಗ ಜೆಡಿಎಸ್ ಏನು ಇದೆ 9ನೇ ತಾರೀಕಿಂದ ಪಾದಯಾತ್ರೆಗೆ ಸಜ್ಜಾಗ್ತಿದೆ. ಆ ಪಾದಯಾತ್ರೆಗೆ ಕೌಂಟರ್ ಅನ್ನ ಕೊಡಬೇಕು ಅಂತ ಹೇಳಿ ಈಗ ಕೈ ಕಾರ್ಯಕರ್ತರು ಮುಂದಾಗಿರುವಂತದ್ದು. ಆ ನಿಟ್ಟಿನಲ್ಲಿ ಬೃಹತ್ ಹೋಲ್ಡಿಂಗ್ಸ್ ಮತ್ತೆ ಬ್ಯಾನರ್ ಗಳನ್ನ ಕಟ್ಟಿರುವಂತದ್ದು. ಪ್ರಾಯಶ್ಚಿತ ಯಾತ್ರೆಗೆ ಸ್ವಾಗತ ಅಂತೇಳಿ ಬಿಡದಿ ಬೈರ್ಮಂಗ್ಲಾ ಕ್ರಾಸ್ ಸೇರಿದಂತೆ ಬೇರೆ ಬೇರೆ ಹಲವು ಭಾಗಗಳಲ್ಲಿ ಏನು ಪಾದಯಾತ್ರೆ ಸಾಗುವ ಮಾರ್ಗದಲ್ಲಿ ಬೃಹತ್ ಆದಂತ ಹೋಲ್ಡಿಂಗ್ಸ್ ಗಳನ್ನ ಮತ್ತೆ ಬ್ಯಾನರ್ ಗಳನ್ನ ಕಟ್ಟಿರುವಂತದ್ದು. ಅಂದ್ರೆ ಬಿಡದಿ ಟೌನ್ಶಿಪ್ ನ ರೂವಾರಿಗಳಾದಂತ ಜೆಡಿಎಸ್ ಬಿಜೆಪಿಯ ಕಾರ್ಯಕರ್ತರಿಗೆ ಹಾರ್ದಿಕ ಸುಸ್ವಾಗತ. ಜೊತೆಗೆ ಎಚ್ಡಿಕೆ ಮತ್ತು ಬಿಎಸ್ವೈ ಅವರು ತಮ್ಮ ಪುತ್ರರನ್ನ ಕರೆದುಕೊಂಡು ಪಾದಯಾತ್ರೆ ಮಾಡುವ ರೀತಿ ವ್ಯಂಗ್ಯ ರೀತಿಯಲ್ಲಿ ಭಾವಚಿತ್ರವನ್ನ ಅಳವಡಿಸಿ ಬೃಹತ್ ಆಗಿ ಬ್ಯಾನರ್ ಗಳನ್ನ ಮತ್ತೆ ಹೋಲ್ಡಿಂಗ್ಸ್ ಗಳನ್ನ ಅಳವಡಿಸಿರುವಂತದ್ದು. ಅಂದ್ರೆ ರೆಡ್ ಝೋನ್ ನ ರೂವಾರಿಗಳು ಜೆಡಿಎಸ್ ನ ಬಿಜೆಪಿಯ ನಾಯಕರುಗಳಿಗೆ ಅದ್ದೂರಿ ಸ್ವಾಗತ ಅಂತೇಳಿ ಒಂದ್ ರೀತಿ ವ್ಯಂಗ್ಯ ಮಾಡೋ ರೀತಿಯಲ್ಲಿ ಕೂಡ ಹಾಕಿರುವಂತದ್ದು. ಇದು ಬ್ಯಾನರ್ ಅಳವಡಿಕೆ ಅಥವಾ ಪಾಂಪ್ಲೆಂಟ್ ಅಳವಡಿಕೆ ಇದೇನು ಮೊದಲಲ್ಲ. ಹಿಂದೆ ಕೂಡ ಜೆಡಿಎಸ್ ನಾಯಕರು ಬಿಡದಿ ಟೌನ್ಶಿಪ್ ವ್ಯಾಪ್ತಿಯಲ್ಲಿ ಪಾದಯಾತ್ರೆ ಮಾಡುವಂತ ಸಂದರ್ಭದಲ್ಲೂ ಕೂಡ ಕುಮಾರಸ್ವಾಮಿ ಹಾಗೆ ಬಿಜೆಪಿ ನಾಯಕರ ವಿರುದ್ಧ ವ್ಯಂಗ್ಯವಾಗಿ ಕೈನ ಮುಖಂಡರುಗಳು ಪೋಸ್ಟರ್ ನ ಅಳವಡಿಸಿ ಒಂದ್ ರೀತಿ ವ್ಯಂಗ್ಯ ರೀತಿ ಸ್ವಾಗತವನ್ನ ಕೋರಿದ್ದು. ಅದೇ ರೀತಿ ಇದೀಗ ಟೌನ್ಶಿಪ್ ವಿವಾದ ಮತ್ತಷ್ಟು ಮುಂದುವರೆದಿರುವಂತದ್ದು. ಬ್ಯಾನರ್ ಅಥವಾ ಹೋಲ್ಡಿಂಗ್ಸ್ ಅನ್ನ ದೊಡ್ಡ ಮಟ್ಟದಲ್ಲಿ ಅವರಿಗೆ ವ್ಯಂಗ್ಯ ಮಾಡುವಂತ ರೀತಿಯಲ್ಲಿ ಅಳವಡಿಸೋದ್ರ ಮುಖಾಂತರ ಒಂದು ದೊಡ್ಡ ಮಟ್ಟದ ಕೌಂಟರ್ ಅನ್ನ ಕೊಟ್ಟಿರುವಂತದ್ದು. ರೆಡ್ ಝೋನ್ ಜೊತೆಗೆ ಬಿಡದಿ ಟೌನ್ಶಿಪ್ ನ ರೂವಾರಿಗಳೇ ಜೆಡಿಎಸ್ ಮತ್ತು ಬಿಜೆಪಿಯ ನಾಯಕರುಗಳು. ಹಾಗಾಗಿ ಅವರಿಗೆ ಅದ್ದೂರಿ ಸ್ವಾಗತ ಅಂತೇಳಿ ಬೃಹತ್ ಆದ ಹೋಲ್ಡಿಂಗ್ಸ್ ಮತ್ತೆ ಕಟೌಟರ್ಗಳನ್ನ ಕಟ್ಟಿರುವಂತದ್ದು. ಸಿಂಧೂರ, ಥ್ಯಾಂಕ್ ಯು ಪ್ರವೀಣ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.